ಯುದ್ಧ ಭೂಮಿಯಿಂದ ಅವರೆಲ್ಲ ವಾಪಸ್ಸಾಗಿದ್ದಾರೆ. ಪ್ರಾಣ ಭೀತಿಯಲ್ಲಿ ಒದ್ದಾಡ್ತಾ ಇದ್ದ ಅವರೆಲ್ಲ ತಾಯ್ನಾಡಿಗೆ ವಾಪಸ್ಸಾಗಿ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ದುಬೈ ಮತ್ತು ಅಬುಧಾಬಿಯಿಂದ ವಾಪಸ್ಸಾದ ಕನ್ನಡಿಗರು ಅಲ್ಲಿನ ಪರಿಸ್ಥಿತಿ ಬಗ್ಗೆ ಹೇಳಿದ್ದೇನು ತೋರಿಸ್ತೀವಿ ನೋಡಿ. ಕಡೆಯಿಂದ ರಾತ್ರಿ ಹುಟ್ಟಿ ಯಾವಾಗ ಬಂದು ಯಾಕಡೆ ಬಾಂಬ್ ಬೀಳ್ತದ ಗೊತ್ತಿಲ್ಲ. ಬಿಲ್ಡಿಂಗ್ ಒಳಗಿರ್ತೇವೆ ನಾವು, ಯಾವಾಗ ಯಾಕಡೆ ಬಂದು ಯಾಕಡೆ ಬೀಳ್ತದ ಅಂತ ಗೊತ್ತಿಲ್ಲ, ಏನಿಲ್ಲ ಅಲ್ಲ. ಅಲ್ಲೆಲ್ಲ ಮಜೆದಾಗ ಇದ್ದಿದ್ದೆವು, ಇಲ್ಲಿ ಬಂದು ಸಜೀವ ಸಿಗಿ ಬಿದ್ದಿದ್ದೆವು. ತೋರಿಸ್ತವ್ರ ಮತ್ತೆ ಹೆಂಗದ ಬಾಂಬ್ಗಳು ಹೆಂಗೆ ಬೀಳ್ತಾವಂತ. ಅದೆಲ್ಲ ಮಿಸೈಲ್ಸ್ ಹೋಗೋದು ನೋಡಿದ್ವಿ, ಅದೆಲ್ಲ ಏನಾಗ್ತಿದ್ದೋ ಗೊತ್ತಾಗ್ತಿಲ್ಲ. ಎಲ್ಲ ಬಾಂಬು ಎಲ್ಲ ಪ್ಯಾನಿಕ್ ಇತ್ತು, ಬಟ್ ಎಲ್ಲ ಸೇಫ್ ಇತ್ತು. Nothing happened, it was all in the air, so we didn't feel anything on ground. ಅಬುಧಾಬಿಯಲ್ಲಿ ಆಗಿತ್ತು, ದುಬೈಯಲ್ಲಿ ಏನೂ ಆಗಿರಲಿಲ್ಲ. ಸ್ವಲ್ಪ ಏರ್ಪೋರ್ಟಲ್ಲಿ ಆಗಿತ್ತು, ಬಟ್ ಬುರ್ಜ್ ಖಲೀಫಾ ಹತ್ರ ಏನೂ ಆಗಿರಲಿಲ್ಲ. ಬಟ್ ಎಮಿರೇಟ್ಸ್ ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರು. ಯುದ್ಧಗಳು ಇತ್ತು. ಉಳ್ಕೊಂಡಿದ್ದಂಥ ಹೋಟ್ಲಲ್ಲಿ ರಾತ್ರಿ 1:30ಗೆ ನಮ್ಮನ್ನು ಕೆಳಗಿಳಿಸಿದ್ರು. ಆವಾಗ ಪಾರ್ಕಿಂಗ್ ಜಾಗದಲ್ಲಿ ಇದ್ದು ಏನು ಇನ್ಸಿಡೆಂಟ್ ಆದರೂ ಹೊರಗಡೆ ಬಿಡಲ್ಲ. ಈವನ್ ಸಾವು ನೋವು ಆದರೂ ಬಿಡೋದಿಲ್ಲ ಅವರು ಹೊರಗಡೆ. ಆ ಥರ ಭಾಳ ಗೌಪ್ಯ ಮಾಡ್ತಾರೆ. ರಣಭೂಮಿಯಿಂದ ವಾಪಸ್ ಬಂದ್ರು, ನಿಟ್ಟುಸಿರು ಬಿಟ್ರು. ದುಬೈ ಅಬುಧಾಬಿಯಿಂದ ಮರಳಿದ್ರು 300ಕ್ಕೂ ಹೆಚ್ಚು ಮಂದಿ. ಗಲ್ಫ್ ರಾಷ್ಟ್ರಗಳು ಹೊತ್ತಿ ಉರಿಯುತ್ತಿದೆ. ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ನಡೆಸ್ತಾಗಿದ್ದು, ಅಲ್ಲಿನ ಜನ ಮನೆಗಳಿಂದ ಹೊರಗಡೆ ಬರುವುದಕ್ಕೂ ಭಯ ಪಡ್ತಾಗಿದ್ದಾರೆ. ಇನ್ನು ಭಾರತದಿಂದ ಗಲ್ಫ್ ರಾಷ್ಟ್ರಗಳಿಗೆ ಉದ್ಯೋಗಕ್ಕೆಂದು ಹೋದವರ ಪರದಾಟ ಕೂಡ ಜಾಸ್ತಿನೇಗಿದೆ. ಯುದ್ಧ ಶುರು ಆದಾಗಿನಿಂದ ವಿಮಾನಗಳು ಕ್ಯಾನ್ಸಲ್ ಆಗಿದ್ದು, ಹೇಗಪ್ಪ ಭಾರತಕ್ಕೆ ಬರೋದು ಅಂತ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದಾರೆ. ಇದರಲ್ಲಿ ಕನ್ನಡಿಗರು ಇದ್ದು ನಮ್ಮನ್ನ ಶೀಘ್ರವಾಗಿ ಯುದ್ಧ ಭೂಮಿಯಿಂದ ರಕ್ಷಣೆ ಮಾಡಿ ಅಂತ ಕೇಳಿಕೊಂಡಿದ್ರು. ಈಗ ಮನವಿಗೆ ಫಲ ಸಿಕ್ಕಿದೆ. ದುಬೈನಿಂದ ಸೋಮವಾರ ರಾತ್ರಿ ಹೊರಟ ವಿಮಾನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿತ್ತು. ಯುದ್ಧ ಭೂಮಿಯಲ್ಲಿ ಸಿಲುಕಿದ್ದವರು ತಾಯ್ನಾಡಿಗೆ ತಲುಪಿ ನಿಟ್ಟುಸಿರು ಬಿಟ್ಟಿದ್ದಾರೆ. ದುಬೈನಿಂದ 2 ಫ್ಲೈಟ್ಗಳು ಬೆಂಗಳೂರಿಗೆ ಬಂದಿಳಿದಿದ್ದು 300ಕ್ಕೂ ಹೆಚ್ಚು ಮಂದಿ ವಾಪಸ್ಸಾಗಿದ್ದಾರೆ. ಮಂಗಳವಾರ ಬೆಳಗ್ಗಿನ ಜಾವ 3 ಗಂಟೆ ಸುಮಾರಿಗೆ ಮತ್ತೊಂದು ವಿಮಾನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಲುಪಿದೆ. ಅಂದ ಹಾಗೆ ವ್ಯಾಪಾರ, ಪ್ರವಾಸ ಅಥವಾ ಕೆಲಸದ ನಿಮಿತ್ತ ಅಬುಧಾಬಿಗೆ ತೆರಳಿದ್ದ ಹಲವರು ಅಲ್ಲೇ ಸಿಲುಕಿಕೊಂಡಿದ್ರು. ನಮ್ಮನ್ನು ಈ ರಣಭೂಮಿಯಿಂದ ಕಾಪಾಡಿ ಅಂತ ಅವರೆಲ್ಲ ಮನವಿ ಮಾಡಿದ್ರು. ಹಲವಾರು ಶಾಸಕರು, ಸಚಿವರು ಹಾಗೂ ಸಿಎಂ ಸಿದ್ದರಾಮಯ್ಯ ಸಹಿತ ಎಲ್ಲರೂ ರಕ್ಷಣೆಯ ಭರವಸೆ ನೀಡಿದ್ರು. ಕೇಂದ್ರ ಸರ್ಕಾರಕ್ಕೂ ಸಿಎಂ ಪತ್ರ ಬರೆದು ಕನ್ನಡಿಗರ ರಕ್ಷಣೆಗೆ ಮನವಿ ಮಾಡಿದ್ರು. ಈಗ ಎಲ್ಲರ ಪ್ರಯತ್ನದ ಫಲವೋ ಏನೋ, ದುಬೈ ಅಬುಧಾಬಿಯಿಂದ ವಿಮಾನಗಳು ಬೆಂಗಳೂರಿಗೆ ಬಂದಿವೆ. ಕನ್ನಡಿಗರು ವಾಪಸ್ಸಾಗಿದ್ದಾರೆ. ದುಬೈನಿಂದ ವಾಪಸ್ಸಾದ ಪರಿಷತ್ ಸದಸ್ಯ ಭೋಜೇಗೌಡ. ದುಬೈಗೆ ತೆರಳಿದ್ದ ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡ ಯುದ್ಧ ಶುರುವಾದ ಮೇಲೆ ಅಲ್ಲೇ ಸಿಕ್ಕಾಕೊಂಡಿದ್ರು. ಆದ್ರೆ ಈಗ ವಾಪಸ್ಸಾಗಿರೋ ಭೋಜೇಗೌಡ, ನಾನು ದಕ್ಷಿಣ ಆಫ್ರಿಕಾಗೆ ಹೋಗಿದ್ದೆ, ಕಾರಣಾಂತರಗಳಿಂದ ವಾಪಸ್ ಬರೋದಕ್ಕೆ ಮುಂದಾಗಿದ್ದೆ. ದುಬೈ ಮೂಲಕ ಇಂಡಿಯಾಗೆ ಬರಬೇಕಾಗಿತ್ತು. ಆ ಸಮಯದಲ್ಲಿ ಫ್ಲೈಟ್ ತಡವಾಯಿತು. ಯಾಕೆ ಎಂದು ವಿಚಾರಿಸಿದಾಗ ಅಬುಧಾಬಿಯಲ್ಲಿ ಬಾಂಬ್ ದಾಳಿಯಾಗುತ್ತಿದೆ ಅಂತ ಹೇಳಿ ಸ್ವಲ್ಪ ಹೊತ್ತಿನ ನಂತರ ಫ್ಲೈಟ್ನಿಂದಲೇ ಇಳಿಸಿದ್ರು. ಅಲ್ಲಿಂದ ಈವರೆಗೆ ವಾಪಸ್ ಆಗೋಕ್ ಸಾಧ್ಯವಾಗಿರಲಿಲ್ಲ. ಈಗ ವಾಪಸ್ ಆಗಿದ್ದೇನೆ ಎಂದಿದ್ದಾರೆ. ಬಟ್ ಭಾಳ ಜನ ಬೇರೆ ಕಡೆ ಇದ್ರಲ್ಲಿ ಹೋಟ್ಲಲ್ಲಿ ಇದ್ದವರೆಲ್ಲ ಭಾಳ ಪ್ಯಾನಿಕ್ಗೆ ಒಳಗಾಗಿದ್ರು. ಅವರೆಲ್ಲ ಕೆಲವರೆಲ್ಲ ಫೋನ್ ಮಾಡೋರು. ನನ್ನ ಟಿವಿಲಿ ನೋಡಿದ ಮೇಲೆ, ಗೌಡ್ರೆ ನಾವೆಲ್ಲ ಕೋಲಾರದಿಂದ ಬಂದಿದ್ದೀವಿ, ನಾವು ಮಂಡ್ಯದಿಂದ ಬಂದಿದ್ದೀವಿ ಅಂತೆಲ್ಲ ಎಲ್ಲ ಹೇಳೋರು. ಪಾಪ ಅವರಿಗೆಲ್ಲ ಧೈರ್ಯ ಹೇಳ್ತಾ ಇದ್ವಿ ನಾವು. ಹಾಗಾಗಿ ಇವತ್ತು ಅದು ಯುದ್ಧದ ಭೀತಿ ವಾತಾವರಣ 100ಕ್ಕೆ 100 ದುಬೈನಲ್ಲೂ ಇದೆ. ತುಂಬಾ ಭಯಾನಕವಾದ ಶಬ್ದಗಳು ಇತ್ತು. ಉಳ್ಕೊಂಡಿದ್ದಂಥ ಹೋಟ್ಲಲ್ಲಿ ರಾತ್ರಿ 1:30ಗೆ ನಮ್ಮನ್ನು ಕೆಳಗಿಳಿಸಿದ್ರು. ಆವಾಗ ಪಾರ್ಕಿಂಗ್ ಜಾಗದಲ್ಲಿ ಇದ್ದು
ಆಮೇಲೆ ಮಾರನೇ ದಿವಸ ನಾವು ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ಕೃಷ್ಣ ಬೈರೇಗೌಡರಿಗೆ ಮಾತಾಡ್ಬೇಕಾದ್ರೂ ಕೂಡ ದೊಡ್ಡ ಬಾಂಬು 2-3 ಸೌಂಡ್ ಆಗಿದ್ದನ್ನ ನಾವು ಮತ್ತೆ ಬಹಳ ಕಿವಿಯಿಂದ ಕೇಳಿದ್ವು. ಬಟ್ ಬಹಳ ಭಯಂಕರವಾಗೇ ಇತ್ತದು. ದುಬೈ ಅಬುಧಾಬಿಯಿಂದ ಕನ್ನಡಿಗರು ವಾಪಸಾಗಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಅವರೆಲ್ಲ ಬಂದಿಳಿತಾಗಿದ್ದಂತೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಮಿಸೈಲ್ಸ್ ಕಾಣುತ್ತಿದ್ವು, ಸ್ಫೋಟದ ಶಬ್ದ ಕೇಳುತ್ತಿತ್ತು, ಭಯದಲ್ಲದೆ ಕಾಲ ಕಳೀತಿದ್ವಿ ಅಂತ ರಣಭೂಮಿಯ ಭೀಕರತೆ ಬಿಚ್ಚಿಟ್ಟಿದ್ದಾರೆ. ಅದೆಲ್ಲ ಮಿಸೈಲ್ಸ್ ಹೋಗೋದು ನೋಡಿದ್ವಿ, ಅದೆಲ್ಲ ಏನಾಗ್ತಿದ್ದೋ ಗೊತ್ತಾಗ್ತಿಲ್ಲ. ಎಲ್ಲ ಬಾಂಬು ಎಲ್ಲ ಇಟ್ಸ್ ಆಲ್ ಪ್ಯಾನಿಕ್. 10 ಮಿನಿಟ್ಸ್ ಹತ್ರ ಬಂದ್ಬಿಟ್ಟು ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು. ನಮ್ಮ ಮನೇಲಿ ಇದ್ವಿ, ಪ್ಯಾನಿಕ್ ಇತ್ತು. ತಾಯ್ನಾಡಿಗೆ ಕರೆದುಕೊಂಡು ಹೋಗಿ ಕೈ ಮುಗಿದು ಮನವಿ ಮಾಡಿಕೊಂಡ್ರು. ಇದೆಲ್ಲ ಇಲ್ಲಿಗೆ ಬಂದಿರೋರ ಕಥೆ ಆದ್ರೆ ಇನ್ನು ಒಂದಷ್ಟು ಮಂದಿ ಇನ್ನೂ ಗಲ್ಫ್ ರಾಷ್ಟ್ರಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಬೀದರ್ ಮೂಲದ 7 ಜನ ದುಬೈನಲ್ಲಿ ಸಿಲುಕಿಕೊಂಡಿದ್ದಾರೆ. ಕಳೆದ ತಿಂಗಳು 24ರಂದು ಬೀದರ್ನಿಂದ ದುಬೈಗೆ 7 ಜನರು ತೆರಳಿದ್ರು. ಮಾರ್ಚ್ 1ರಂದು ವಾಪಸ್ ಭಾರತಕ್ಕೆ ಬರಬೇಕಿತ್ತು. ಆದರೆ ಯುದ್ಧದಿಂದಾಗಿ ವಿಮಾನ ಹಾರಾಟ ಬಂದಾಗಿದ್ರಿಂದ ಅಲ್ಲಿಯೇ ಲಾಕ್ ಆಗಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ತಾಯ್ನಾಡಿಗೆ ಕರೆಸಿಕೊಳ್ಳುವಂತೆ ಬೀದರ್ ನಿವಾಸಿಗಳು ಕೈ ಮುಗಿದು ಮನವಿ ಮಾಡಿಕೊಂಡಿದ್ದಾರೆ. ಯುದ್ಧದ ಭಯಾನಕತೆ ಬಿಚ್ಚಿಟ್ಟ ಬೀದರ್ ಯುವಕ. ಕತಾರ್ ದೇಶದಲ್ಲಿ ಬೀದರ್ ಮೂಲದ ಯುವಕನೊಬ್ಬ ಸಿಕ್ಕಾಕೊಂಡಿದ್ದಾರೆ. ಕೆಲಸಕ್ಕೆಂದು ಕತಾರ್ಗೆ ಹೋಗಿದ್ದ ಗಿರೀಶ್ ಯುದ್ಧದ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ. ವಿಡಿಯೋ ಮಾಡಿ ಕತಾರ್ ದೇಶದ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ. ನೀವೆಲ್ಲ ಭಾರತ ದೇಶದಲ್ಲಿ ಹೋಳಿ ಹಬ್ಬದ ಸಂಭ್ರಮ ಆಚರಣೆ ಮಾಡ್ತಿದ್ದೀರಿ, ಆದ್ರೆ ನಾವು ಇಲ್ಲಿ ಪ್ರತಿ ಕ್ಷಣವೂ ಸಂಕಷ್ಟದಲ್ಲಿದ್ದೀವಿ. ಹೇಗೆ ಬಚಾವಾಗಬೇಕು ಅಂತ ಪ್ಲಾನ್ ಮಾಡ್ತಾಗಿದ್ದೀವಿ ಅಂತ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ನಮಸ್ಕಾರ ರೀ ಅಪ್ಪ ಎಲ್ಲ ನಮ್ಮ ಬೀದರ್ ಮಂದಿಗೆ. ನೀವೆಲ್ಲ ಊರಾಗ ಹೊಳೆ ಹುಣ್ಣಿ ಹಬ್ಬದ ಎಲ್ಲ ಪ್ಲ್ಯಾನ್ ಮಾಡತ್ತೀರಿ. ನಾವು ನೋಡ್ರಿ ಕತಾರ್ದಾಗ ಹೆಂಗೆ ಬಚಾವ್ ಆಗಬೇಕು ಹೆಂಗಿಲ್ಲ ಅಂತ ಅದನ್ನು ಟೆನ್ಷನ್ ತೊಗೊಳತ್ತಿದ್ದೇವೆ. ಪ್ಲ್ಯಾನ್ ಅದು ನಮ್ಮದು ಅಲಾಗೆ ಅದ. ಹೆಂಗಂದ್ರೆ ಯಾಕಡೆಯಿಂದ ರಾತ್ರಿ ಹುಟ್ಟಿ ಯಾವಾಗ ಬಂದು ಯಾಕಡೆ ಬಾಂಬ್ ಬೀಳ್ತದ ಗೊತ್ತಿಲ್ಲ. ದುಬೈನಲ್ಲಿ ಸಿಲುಕಿದ ಪ್ರವಾಸಿಗರಿಗೆ ವೈದ್ಯಕೀಯ ತಪಾಸಣೆ. ಪ್ರವಾಸಕ್ಕೆ ತೆರಳಿ ದುಬೈನಲ್ಲಿ ಸಿಲುಕಿರುವ ಕನ್ನಡಿಗರಿಗೆ ದುಬೈ ಅನಿವಾಸಿ ಕನ್ನಡಿಗರು ನೆರವಾಗಿದ್ದಾರೆ. ಪ್ರವಾಸಿಗರು ಉಳಿದಿರುವ ಹೋಟೆಲ್ಗೆ ಆಗಮಿಸಿದ ಅನಿವಾಸಿ ಕನ್ನಡಿಗರ ವೈದ್ಯರ ಟೀಮ್ ವೈದ್ಯಕೀಯ ತಪಾಸಣೆ ನಡೆಸಿದೆ. ಒಟ್ಟು 50 ಕನ್ನಡಿಗರ ವೈದ್ಯಕೀಯ ತಪಾಸಣೆ ನಡೆಸಲಾಗಿದ್ದು, ಯಾವುದೇ ಭಯ ಬೇಡ ಅಂತ ಕುಟುಂಬಸ್ಥರಿಗೆ ಮಾಹಿತಿ ರವಾನಿಸಿದ್ದಾರೆ. ಇನ್ನು ಸಿಎಂ ಹಾಗೂ ಶಾಸಕ ನಾಗೇಂದ್ರಗೆ ಕನ್ನಡಿಗರು ಥ್ಯಾಂಕ್ಸ್ ಹೇಳಿದ್ದಾರೆ. ನೀವೆಲ್ಲ ನೋಡಿದ್ರಿ, ಇಂಟರ್ನೆಟ್ ನಲ್ಲಿ ವೈರಲ್ ಆಗಿತ್ತು ಒಂದು ವಿಡಿಯೋ. ಇಲ್ಲಿದ್ದಾರೆ ನಮ್ಮ ಗುರುಬಸ ರೆಡ್ಡಿ ಅವರು ಮತ್ತೆ ಬಸವನಗೌಡರು ಇಲ್ಲಿದ್ದಾರೆ. ಇವರೊಂದು ವಿಡಿಯೋ ಮಾಡಿ ಹಾಕಿದ್ರು, ಎಲ್ಲರೂ ಕೂಡ ಸೇರಿ ಬಳ್ಳಾರಿಯಿಂದ ಬಂದಿರೋ ಟೀಮ್ ಒಂದು ಬೇಕು ಅಂತ ಹೇಳಿ. ಅದಕ್ಕೆ ಕೋಟಿ ರೆಡ್ಡಿ ಅವರು ಕೂಡ ಇಲ್ಲಿದ್ದಾರೆ. ಸೊ ಇವರಿಗೆ ಬಹಳ ಒಂದು ಸ್ಪಂದನೆ, ವಿಡಿಯೋ ವೈರಲ್ ಆಗಿತ್ತು. ನೀವು ನೋಡಿದಂಗೆ ಎಲ್ಲಾ ವಿಡಿಯೋಗಳು ಇವ್ರನ್ನ ಹೈಲೈಟ್ ಮಾಡಿದ್ರು. ದುಬೈನಲ್ಲಿ ಸಿಲುಕಿಕೊಂಡಿದ್ದ ಶಾಸಕ ಭರತ್ ರೆಡ್ಡಿ ಭಾರತಕ್ಕೆ ಆಗಮಿಸಿದ್ದಾರೆ. ಓಮನ್ ದೇಶದ ಮೂಲಕ ದೆಹಲಿಗೆ ಬಂದಿಳಿದಿದ್ದಾರೆ. ಕುಟುಂಬ ಸಮೇತರಾಗಿ ದುಬೈ ಪ್ರವಾಸಕ್ಕೆ ತೆರಳಿದ್ದ ಅವರು ಕಳೆದೆರಡು ದಿನಗಳಿಂದ ದುಬೈನಲ್ಲಿ ಸಿಲುಕಿದ್ರು. ಸೋಮವಾರ ಕೂಡ ವಿಡಿಯೋ ಸಂದೇಶದ ಮೂಲಕ ಸುರಕ್ಷಿತವಾಗಿರೋದಾಗಿ ಮಾಹಿತಿ ನೀಡಿದ್ರು. ಇದೀಗ ದೆಹಲಿಗೆ ಆಗಮಿಸಿದ್ದು ಬುಧವಾರ ಬಳ್ಳಾರಿಗೆ ತೆರಳಲಿದ್ದಾರೆ. ಒಟ್ನಲ್ಲಿ ವಾಪಸಾಗಿರೋ ಕನ್ನಡಿಗರು ಖುಷಿಯಾಗಿದ್ದಾರೆ. ತಾಯ್ನಾಡಿಗೆ ಮರಳಿದ್ದಕ್ಕೆ ಸಂತಸ ಹೊರಹಾಕಿದ್ದಾರೆ. ಇನ್ನು ಹಲವರು ಗಲ್ಫ್ ರಾಷ್ಟ್ರಗಳಲ್ಲೇ ಸಿಲುಕಿದ್ದು ಅವರ ರಕ್ಷಣೆಗೆ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ.